Hello everyone, I am Santosh. Today we are going to discuss the very important topic in DBMS, that is about relational algebra operations, and one of the other operation we are going to study, that is projection operation. Already ನಾವು ಲಾಸ್ಟ್ ವಿಡಿಯೋನಲ್ಲಿ ಸೆಲೆಕ್ಷನ್ ಆಪರೇಷನ್ ಅಂದರೆ ಏನು ಅಂತ ಸ್ಟಡಿ ಮಾಡಿದ್ವಿ. ಲೆಟ್ ಅಸ್ ಸಿ ವಾಟ್ ಈಸ್ ದಿ ಪ್ರೊಜೆಕ್ಷನ್ ಆಪರೇಷನ್ ಆ್ಯಂಡ್ ವಾಟ್ ವಿ ಆರ್ ಲರ್ನಿಂಗ್. ವಿ ಆರ್ ಲರ್ನಿಂಗ್ ಫೌಂಡೇಶನ್ ಆಫ್ ಎಸ್ ಕ್ಯೂ ಎಲ್ ಅಂದರೆ ಏನು, ಆಲ್ ದ ಕ್ವೆರೀಸ್ ಹೆಂಗೆ ವರ್ಕ್ ಆಗ್ತವೆ ಅಂತ ನಾವು ಥೆರಾಟಿಕಲ್ ಬ್ಯಾಕ್ಗ್ರೌಂಡ್ ಸ್ಟಡಿ ಮಾಡ್ತಾ ಇದ್ವಿ. ಓಕೆ, ಸೆಲೆಕ್ಷನ್ ಅಂದ್ರೇನು? ಸೆಲೆಕ್ಷನ್ ಆಪ್ರೇಷನ್ ಫಿಲ್ಟರ್ಸ್ ರೋಸ್, ಬಟ್ ಪ್ರೊಜೆಕ್ಷನ್ ಆಪ್ರೇಷನ್ ಏನು ಮಾಡುತ್ತೆ? ಇಟ್ ಫಿಲ್ಟರ್ಸ್ ದಿ ಕಾಲಮ್ಸ್. ದಿಸ್ ಈಸ್ ದ ಓನ್ಲಿ ಡಿಫರೆನ್ಸ್. ಓಕೆ, ಐ ವಿಲ್ ರೈಟ್ ವಾಟ್ ಈಸ್ ಪ್ರೊಜೆಕ್ಷನ್. Projection is a relational algebra operation used to filter columns. ಅಂದ್ರೇನು? ಅದು ಸ್ಪೆಸಿಫಿಕ್ ಕಾಲಮ್ಸ್ ಅಥವಾ ಸ್ಪೆಸಿಫಿಕ್ ಅಟ್ರಿಬ್ಯೂಟ್ಸ್ಗಳನ್ನ ಮಾತ್ರ ಸೆಲೆಕ್ಟ್ ಮಾಡೋಕ್ಕೆ ನಾವು ಪ್ರೊಜೆಕ್ಷನ್ ಯೂಸ್ ಮಾಡ್ತೀವಿ. ಬಟ್ ಸೆಲೆಕ್ಷನಲ್ಲಿ ಏನು ಮಾಡ್ತಿದ್ವಿ? ಸ್ಪೆಸಿಫಿಕ್ ರೋಸ್ಗಳನ್ನು ಮಾತ್ರ ಸೆಲೆಕ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ವಿ. ಬಟ್ ಪ್ರೊಜೆಕ್ಷನ್ ಸೆಲೆಕ್ಟ್ ಸ್ಪೆಸಿಫಿಕ್ ಕಾಲಮ್ಸ್. ಓಕೆ, ಇಟ್ ಸೆಲೆಕ್ಟ್ಸ್, ಐ ವಿಲ್ ರೈಟ್, ಇಟ್ ಸೆಲೆಕ್ಟ್ಸ್ ಸ್ಪೆಸಿಫಿಕ್ ಕಾಲಮ್ಸ್ ಅಥವಾ ಸ್ಪೆಸಿಫಿಕ್ ಅಟ್ರಿಬ್ಯೂಟ್ಸ್. ಕಾಲಮ್ಸ್ ಅಂದ್ರೆ ಅಟ್ರಿಬ್ಯೂಟ್ಸ್ ಫ್ರಾಮ್ ಎ ಟೇಬಲ್ ಆರ್ ರಿಲೇಷನ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಆ್ಯಂಡ್ ಇಟ್ ಎಲಿಮಿನೇಟ್ಸ್ ಡುಪ್ಲಿಕೇಟ್ ಕಾಲಮ್ಸ್ ಇದ್ದರೆ ಅವು ಎಲಿಮಿನೇಟ್ ಆಗ್ತವೆ. ಓನ್ಲಿ ಸಿಂಗಲ್ ಕಾಲಮ್ ವಿಲ್ ಬಿ ಡಿಸ್ಪ್ಲೇಡ್. ಓಕೆ, ಸಿ ಇದ್ರದ್ದು ಎಸ್ ಕ್ಯೂ ಎಲ್ ಇಕ್ವಿವೆಲೆಂಟ್ ಅಂದ್ರೇನು? ನಾವು ಸೆಲೆಕ್ಟ್ ಅಂತ ಬರಿತೀವಿ ನೋಡ್ರಿ. ಸೆಲೆಕ್ಟ್ ಮಾಡುವಾಗ ಸ್ಟಾರ್ ಅಂದರೆ ಎಲ್ಲನೂ ಸೆಲೆಕ್ಟ್ ಮಾಡ್ತಿದ್ವಿ. ಬಟ್ ಇಲ್ಲಿ ಸ್ಪೆಸಿಫಿಕ್ ಕಾಲಮ್ ಅಷ್ಟೇ ಸೆಲೆಕ್ಟ್ ಮಾಡಬೇಕಂದ್ರೆ ಸೆಲೆಕ್ಟ್ ನೇಮ್ ಫ್ರಾಮ್ ಸ್ಟೂಡೆಂಟ್ ಅಥವಾ ಸೆಲೆಕ್ಟ್ ಕೋರ್ಸ್ ಫ್ರಾಮ್ ಸ್ಟೂಡೆಂಟ್ ಟೇಬಲ್, ಅಥವಾ ನನಗೇನು ಬೇಕು ಆ ಕಾಲಮ್ಸ್ ಅಷ್ಟೇ ಸೆಲೆಕ್ಟ್ ಮಾಡೋಕ್ಕೆ ಸೆಲೆಕ್ಟ್ ಕ್ಲಾಸ್ ಯೂಸ್ ಮಾಡ್ತಾ ಇದ್ವಿ. ದಟ್ ಈಸ್ ವಾಟ್ ಪ್ರೊಜೆಕ್ಷನ್ ಆಪರೇಷನ್. ಎಸ್ ಕ್ಯೂ ಎಲ್ ಅಲ್ಲಿ ನಾವು ಏನು ಸೆಲೆಕ್ಟ್ ಕ್ಲಾಸ್ ಯೂಸ್ ಮಾಡ್ತೀವಲ್ಲ ಅದೇ ಪ್ರೊಜೆಕ್ಷನ್, ಅದರದ್ದು ಬೇಸನೇ ಪ್ರೊಜೆಕ್ಷನ್. ಓಕೆ, ಆ್ಯಂಡ್ ಇಟ್ ವರ್ಕ್ಸ್ ಓನ್ಲಿ ಆನ್ ಕಾಲಮ್ಸ್. ಇಲ್ಲಿ ಕಾಲಮ್ಸ್ ಮೇಲೆ ಇದು ಮಾತ್ರ ವರ್ಕ್ ಆಗುತ್ತೆ. ರೋ ಮತ್ತು ಕಾಲಮ್ ಎರಡು ನೀವು ಕಂಬೈನ್ ಮಾಡೋರಿದ್ರೆ ಸೆಲೆಕ್ಷನ್ ಪ್ರೊಜೆಕ್ಷನ್ ಎರಡು ಯೂಸ್ ಮಾಡ್ಕೋಬೇಕು. ಇಟ್ ಡಸ್ ನಾಟ್ ಫಿಲ್ಟರ್ ರೋಸ್. ಇಲ್ಲಿ ರೋ ಫಿಲ್ಟ್ರೇಷನ್ ಇರೋದಿಲ್ಲ. ಇಟ್ ವರ್ಕ್ಸ್ ಆನ್ ಓನ್ಲಿ ಕಾಲಮ್ಸ್ ಆ್ಯಂಡ್ ಇಟ್ ಈಸ್ ಡಿನೋಟೆಡ್ by with symbol pi symbol. ಸಿಂಬಾಲಿಕಲಿ ನಾವು ಪೈ ಅಂತ ಬರಿತೀವಿ ವೆನೆವರ್ ಯು ಆರ್ ಪ್ರೊಜೆಕ್ಟಿಂಗ್. ಓಕೆ, ಅಂದರೆ ಸಿಂಟ್ಯಾಕ್ಸ್ ಹೆಂಗೆ ಬರೀತಾರೆ? ಲೆಟ್ ಅಸ್ ರೈಟ್ ದ ಸಿಂಟ್ಯಾಕ್ಸ್. ಪೈ ಅಂತ ಬರಿಬೇಕು. ಯಾವ್ಯಾವ ಕಾಲಮ್ಸ್ ಸೆಲೆಕ್ಟ್ ಮಾಡೋರದಿರಿ, ಕಾಲಮ್ಸ್ ಇಲ್ಲಿ ಬರಿಬೇಕು. ಆ್ಯಂಡ್ ಯು ಆರ್ ಗೋಯಿಂಗ್ ಟು ರೈಟ್ ದಿ ರಿಲೇಷನ್ ನೇಮ್ ಅಂದರೆ ಏನು? ಟೇಬಲ್ ನೇಮ್ ನೀವು ಬರಿತೀರಿ. ಆ್ಯಂಡ್ ಯು ಶುಡ್ ನೋ ದ್ಯಾಟ್ ಇಟ್ಸ್ SQL equivalent is select clause. ಅಂದರೆ ಸೆಲೆಕ್ಟ್ ಯೂಸ್ ಮಾಡ್ತಿದ್ವಲ್ಲ ನಾವು, ಸೆಲೆಕ್ಟ್ ನೇಮ್, ಸೆಲೆಕ್ಟ್ ರೋಲ್ ನಂಬರ್, ಸ್ಪೆಸಿಫಿಕ್ ಕಾಲಮ್ ಅಷ್ಟೇ ಸೆಲೆಕ್ಟ್ ಮಾಡ್ತೀವಲ್ಲ, ದಿಸ್ ಸೆಲೆಕ್ಟ್ clause indicates projection in relational algebra. ಅದೇ where clause indicates selection in relational algebra. SQL ಅಲ್ಲಿ ಸೆಲೆಕ್ಟ್ ಅಂದರೆ ಪ್ರೊಜೆಕ್ಷನ್,
ಇನ್ ರಿಲೇಷನಲ್ ಅಲ್ಜಿಬ್ರಾ. ಎಸ್ ಕ್ಯೂ ಎಲ್ ಅಲ್ಲಿ ವೇರ್ ಅಂದರೆ ಸೆಲೆಕ್ಷನ್, ಇನ್ ರಿಲೇಷನಲ್ ಅಲ್ಜಿಬ್ರಾ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಓಕೆ, ಇಲ್ಲಿ ಕಾಲಮ್ ಲೆವೆಲ್ ಥಿಂಕಿಂಗ್ ಮಾಡ್ತೀವಿ ಅಂದ್ರೇನು, ನಮ್ಗೆ ಏನು ಇನ್ಫಾರ್ಮೇಷನ್ ಬೇಕು ಅದನ್ನಷ್ಟೇ ನಾವು ಕ್ಯಾಪ್ಚರ್ ಮಾಡ್ತೀವಿ. ಕಾಲಮ್ಸ್ ಆನ್ಸರ್ ವಿಚ್ ಇನ್ಫಾರ್ಮೇಷನ್ ಈಸ್ ರಿಕ್ವೈರ್ಡ್. ನನಗೇನು ಇನ್ಫಾರ್ಮೇಷನ್ ಬೇಕು ಅದನ್ನು ಮಾತ್ರ ನಾವು ತಕ್ಕೊಳಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಓಕೆ, ಸೆಲೆಕ್ಷನ್ ವಾಟ್ ಇಟ್ ಟೀಚಸ್, ಸೆಲೆಕ್ಷನ್ ಏನು ಟೀಚ್ ಮಾಡುತ್ತೆ ಅಂತ ನಾನು ಹೇಳಿದ್ದೆ, ರೋ ವೈಸ್ ಫಿಲ್ಟ್ರೇಷನ್ ಮೀನ್ಸ್ ಇಟ್ ರೆಡ್ಯೂಸಸ್ ದ ರೋಸ್. ಬಟ್ ಪ್ರೊಜೆಕ್ಷನ್ ಏನು ಮಾಡುತ್ತೆ, ಇಟ್ ರೆಡ್ಯೂಸಸ್ ದ ಕಾಲಮ್ಸ್. ಅಂದರೆ ನನಗೇನು ಬೇಕು ಅದನ್ನಷ್ಟೇ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ತೀವಿ ಯೂಸಿಂಗ್ ಪ್ರೊಜೆಕ್ಷನ್. ಓಕೆ, ಅದನ್ನು ನಾನು ಬರಿತೀನಿ. ಪ್ರೊಜೆಕ್ಷನ್ ಟೀಚಸ್ ಕಾಲಮ್ ಲೆವೆಲ್ ಥಿಂಕಿಂಗ್. ಕಾಲಮ್ ಲೆವೆಲ್ ಥಿಂಕಿಂಗ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಕಾಲಮ್ ಲೆವೆಲ್ ಥಿಂಕಿಂಗ್ ಅಂದರೆ ನನಗೇನು ಬೇಕಾದಷ್ಟೇ. ಕಾಲಮ್ ಲೆವೆಲ್ ಥಿಂಕಿಂಗ್ ಅಂದ್ರೆ ಏನು, ಕಾಲಮ್ಸ್ ಆರ್ ವಿಚ್ ಇನ್ಫಾರ್ಮೇಷನ್ ಈಸ್ ರಿಕ್ವೈರ್ಡ್. ಕಾಲಮ್ಸ್ ಅಂದ್ರೇನು, ಕಾಲಮ್ಸ್ ಏನು ಆನ್ಸರ್ ಮಾಡ್ತವೆ, ಕಾಲಮ್ಸ್ ಆನ್ಸರ್ ವಿಚ್ ಇನ್ಫಾರ್ಮೇಷನ್ ಈಸ್ ರಿಕ್ವೈರ್ಡ್. ಏನು ಇನ್ಫಾರ್ಮೇಷನ್ ಬೇಕಾಗಿದೆ ಅದನ್ನಷ್ಟೇ ನಾವು ಅಕ್ವೈರ್ ಮಾಡ್ತೀವಿ ಅಥವಾ ಸೆಲೆಕ್ಟ್ ಮಾಡ್ತೀವಿ. ಗೊತ್ತಾಗ್ತಾ ಇದೆಯಲ್ಲ. ರೋಸ್ ಆನ್ಸರ್ ವಿಚ್ ರೆಕಾರ್ಡ್, ನನಗೆ ಯಾವ್ಯಾವ ರೆಕಾರ್ಡ್ ಬೇಕು ಅನ್ನೋದು ರೋಸಿಂದ ಸಿಗುತ್ತೆ. ಕಾಲಮಿಂದ ಏನು ಸಿಗುತ್ತೆ, ನನಗೆ ಏನೇನು ಇನ್ಫಾರ್ಮೇಷನ್ ಬೇಕು ಅದು ನಮಗೆ ಕಾಲಮಿಂದ ಸಿಗುತ್ತೆ. ಆ್ಯಂಡ್ ಇಟ್ ಆಲ್ಸೋ ಎಲಿಮಿನೇಟ್ಸ್ ಡುಪ್ಲಿಕೇಟ್ ಕಾಲಮ್ಸ್ ಇದ್ದರೆ ಇಲ್ಲಿ ಎಲಿಮಿನೇಟ್ ಆಗ್ತವೆ. ಓಕೆ, ಲೆಟ್ ಅಸ್ ಟೇಕ್ ಒನ್ ಸಿಂಪಲ್ ಎಕ್ಸಾಂಪಲ್ ಅಗೇನ್. ಎಕ್ಸಾಂಪಲ್, ಒಂದು ಸ್ಟೂಡೆಂಟ್ ಟೇಬಲ್ ನಾನು ಕನ್ಸಿಡರ್ ಮಾಡ್ತೀನಿ. ಸ್ಟೂಡೆಂಟ್ ರಿಲೇಷನ್ ಅಲ್ಲಿ ವಿ ಹ್ಯಾವ್ ಸಮ್ ಡೇಟಾ, ರೋಲ್ ನಂಬರ್, ನೇಮ್, ಕೋರ್ಸ್, ಪರ್ಸೆಂಟೇಜ್. 4 ಕಾಲಮ್ಸ್ ಇದಾವೆ ಅಂತ ತಿಳ್ಕೊಳ್ಳಿ. ಆ್ಯಂಡ್ ವಿ ಹ್ಯಾವ್ 2 ರೋಲ್ ನಂಬರ್ ಡೇಟಾ, ಅಮಿತ್ ಆ್ಯಂಡ್ ಸಂತೋಷ್. ಕೋರ್ಸ್ ಇಸ್ BCA, ಇವರು BBA ಅಂತ ತಿಳ್ಕೊಳ್ಳೋಣ. 85% ಆ್ಯಂಡ್ 75 ಈ ಡೇಟಾ ಇದೆ ಅಂತ ತಿಳ್ಕೊಳ್ಳಿ. ಲೆಟಸ್ ರೈಟ್ ರಿಲೇಷನಲ್ ಅಲ್ಜಿಬ್ರಾ ಫಾರ್ ಸಮ್ ಕ್ವಶನ್ಸ್. ದ ಕ್ವಶನ್ ಈಸ್ ಆನ್ ದಿಸ್ ಟೇಬಲ್. ಏನು ಕ್ವಶನ್ ಇದೆ, ಲಿಸ್ಟ್ ಓನ್ಲಿ ನೇಮ್ ಆ್ಯಂಡ್ ಕೋರ್ಸಸ್ ಆಫ್ ಸ್ಟೂಡೆಂಟ್ಸ್. ಓನ್ಲಿ ನೇಮ್ ಆ್ಯಂಡ್ ಕೋರ್ಸಸ್ ಆಫ್ ಸ್ಟೂಡೆಂಟ್ದು ನೇಮ್ ಮತ್ತು ಕೋರ್ಸ್ ಅಷ್ಟೇ ಡಿಸ್ಪ್ಲೇ ಮಾಡ್ರಿ ಅಂತ ಹೇಳಿದ್ದಾರೆ. ಹಾಗಂದ್ರೆ ಇಲ್ಲಿ 2 ಕಾಲಮ್ಸ್ ಯು ಆರ್ ಸೆಲೆಕ್ಟಿಂಗ್ ಮೀನ್ಸ್ ಯು ಆರ್ ಅಪ್ಲೈಯಿಂಗ್ ಪ್ರೊಜೆಕ್ಷನ್. ಸಿಂಬಾಲಿಕಲಿ ಹೆಂಗೆ ಬರೀತಾರೆ ರಿಲೇಷನಲ್ ಅಲ್ಜಿಬ್ರಾ, ಪೈ ಅಂತ ಬರೀರಿ. ಏನೇನು ಬೇಕಾಗಿದೆ ನಿಮಗೆ, ನೇಮ್ ಕಾಮ ಕೋರ್ಸ್. ಯಾವ ಟೇಬಲಿಂದ, ಸ್ಟೂಡೆಂಟ್ ಟೇಬಲಿಂದ. ಇಲ್ಲಿ ನನಗೆ ಬೇಕಾದ ಕಾಲಮ್ಸ್ ಅಷ್ಟೇ ನಾವು ಪಡ್ಕೊಂಡ್ವಿ ಅಲ್ಲ, ಇದಕ್ಕೇನಂತಾರೆ ಪ್ರೊಜೆಕ್ಷನ್. ಓಕೆ, ದಿಸ್ ಈಸ್ ವಾಟ್ ಸಿಂಬಾಲಿಕ್ ರಿಪ್ರೆಸೆಂಟೇಷನ್. ಹೌ ಟು ಡೂ ಪ್ರೊಜೆಕ್ಷನ್ ಅಥವಾ ಹೌ ಟು ಯೂಸ್ ಸೆಲೆಕ್ಟ್ ಇನ್ ಆರ್ ಹೌ ಸೆಲೆಕ್ಟ್ ಆಪರೇಷನ್ ವರ್ಕ್ಸ್ ಇನ್ SQL. ಇದರಿಂದ ನಿಮಗೆ ಗೊತ್ತಾಗುತ್ತೆ. ಓಕೆ, ಹಾಗಂದ್ರೆ ಔಟ್ಪುಟ್ ಏನು ಬರುತ್ತೆ, ಔಟ್ಪುಟ್ ವಿಲ್ ಬಿ ಓನ್ಲಿ ರೋಲ್ ನಂಬರ್, ನೇಮ್ ಆ್ಯಂಡ್ ಕೋರ್ಸಸ್ ಎರಡು ಡಿಸ್ಪ್ಲೇ ಆಗ್ತವೆ. ನೇಮ್ ಅಂದರೆ ಅಮಿತ್ ಈಸ್ ದೇರ್, ಸಂತೋಷ್ ಈಸ್ ದೇರ್. ಅಮಿತ್ ಅವ್ರದ್ದು ಕೋರ್ಸ್ BCA, ಸಂತೋಷ್ ಅವ್ರದ್ದು BBA. ಎಲ್ಲ ರೋಸ್ ಬಂದು ಅಲ್ಲ. ರೋಸ್ ಫಿಲ್ಟ್ರೇಷನ್ ಆಗೋದಿಲ್ಲ ಇಲ್ಲಿ, ಓನ್ಲಿ ಕಾಲಮ್ ಫಿಲ್ಟ್ರೇಷನ್ ಆಗುತ್ತೆ. ಸಿ, ಪ್ರೊಜೆಕ್ಷನ್ ರೆಡ್ಯೂಸಸ್ ನಂಬರ್ ಆಫ್ ಕಾಲಮ್ಸ್ ಆ್ಯಂಡ್ ಇಟ್ ರಿಮೂವ್ಸ್ ಡುಪ್ಲಿಕೇಟ್ ರೋಸ್. ಯಾಕಂದರೆ ಸೆಟ್ ಥಿಯರಿ ಬಿಹೇವಿಯರ್ ಹಾಗೆ ಇರುತ್ತೆ ಏನು, ಅಥವಾ ಅಲ್ಜಿಬ್ರೈಕ್ ಬಿಹೇವಿಯರ್ ಏನಿರುತ್ತೆ, ಇಟ್ ರಿಮೂವ್ಸ್ ಡುಪ್ಲಿಕೇಟ್ ರೋಸ್.
See, selection filters rows, projection filters columns. And you should know that every query uses both selection and projection. ಪ್ರತಿಯೊಂದು query ಸೆಲೆಕ್ಷನ್ ಪ್ರೊಜೆಕ್ಷನ್ ಎರಡನ್ನೂ ಯೂಸ್ ಮಾಡೇ ಮಾಡುತ್ತೆ. ಅದನ್ನ ಹೆಂಗಂತ ನಾವು ಸೆಲೆಕ್ಷನ್ ಪ್ರೊಜೆಕ್ಷನ್ ಕಂಬೈನ್ ಮಾಡ್ತಾ ಇರ್ತೀವಲ್ಲ ಆವಾಗ ತಿಳ್ಕೊಳ್ಳೋಣ. ಓಕೆ, ಗೊತ್ತಾಯ್ತಲ್ಲ? ಈಸಿ, ವೆರಿ ಈಸಿ. ಇಲ್ಲಿ ಏನು ಕಂಡೀಷನ್ನು ಅಂತೂ ಅಪ್ಲೈ ಮಾಡೋದಿಲ್ಲ, ಬಿಕಾಸ್ ಇಲ್ಲಿ ಸೆಲೆಕ್ಷನ್ ನಾವು ಸ್ಟಡಿ ಮಾಡ್ತಾ ಇಲ್ಲ. ವಿ ಆರ್ ಓನ್ಲಿ ಲರ್ನಿಂಗ್ ಪ್ರೊಜೆಕ್ಷನ್. ಪ್ರೊಜೆಕ್ಷನ್ ಅಂದರೆ ಬರೀ ಕಾಲಮ್ಸ್ ನನಗೆ ಏನು ಬೇಕು ಅದನ್ನ ಸೆಲೆಕ್ಟ್ ಮಾಡೋದು. ಎಲ್ಲ ಕಾಲಮ್ಸ್ ಸೆಲೆಕ್ಟ್ ಮಾಡೋರಿದ್ರೆ ಹೆಂಗೆ ಬರೀಬೇಕು? ಪೈ ರೋಲ್ ನಂಬರ್ ನೇಮ್ ಕೋರ್ಸ್ ಪರ್ಸೆಂಟೇಜ್. ಬರೀ ರೋಲ್ ನಂಬರ್ ಪರ್ಸೆಂಟೇಜ್ ಅಷ್ಟೇ ಬೇಕಾದ್ರೆ ಹೆಂಗೆ ಬರೀಬೇಕು? ಪೈ ಅಂತ ಬರೀರಿ, ರೋಲ್ ನಂಬರ್ ಪರ್ಸೆಂಟೇಜ್ ಸ್ಟೂಡೆಂಟ್. ಓಕೆ, ಈಸಿ. ಇದರದ್ದೇ SQL ಇಕ್ವಿವೆಲೆಂಟ್ ಹೆಂಗೆ ಬರೀತೀರಿ? SQL ಅಲ್ಲಿ ಇದನ್ನ ಹೆಂಗೆ ಬರೀತಿದ್ರಿ? ಸೆಲೆಕ್ಟ್, ನೋಡಿ ನಾನು ಹೇಳಿದ್ದೆ ಸೆಲೆಕ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಯೂಸ್ ವೆನ್ ಎವರ್ ಯು ಆರ್ ಫಿಲ್ಟರಿಂಗ್ ಕಾಲಮ್ಸ್. ಸೆಲೆಕ್ಟ್ ಏನು ಮಾಡ್ತೀರಿ? ನೇಮ್ ಕೋರ್ಸ್ ಫ್ರಾಮ್ ಸ್ಟೂಡೆಂಟ್. ಈಸಿ. ದಿಸ್ ಇಸ್ ವಾಟ್ SQL equivalent of this relational algebra, that is projection operation. ಅರ್ಥ ಆಯ್ತಲ್ಲ? ಈಸಿ. ಇದು ಥೆರಾಟಿಕಲ್ ಬ್ಯಾಕ್ಗ್ರೌಂಡ್. ವಾಟ್ ಎವರ್ ವಿ ಆರ್ ಲರ್ನಿಂಗ್ ರಿಲೇಷನಲ್ ಅಲ್ಜಿಬ್ರಾ, ಥೆರಾಟಿಕಲ್ ಲಾಜಿಕ್. ಇದನ್ನಾದ್ಮೇಲೆ ಆ್ಯಕ್ಚುಲಿ ನಾವು SQL ಸ್ಟಡಿ ಮಾಡಬೇಕು. ಓಕೆ, ಬಟ್ ಮೊದಲೇ ನಾವು SQL ಸ್ಟಡಿ ಮಾಡಿರೋದ್ರಿಂದ ಇದು ಲಿಟಲ್ ಬಿಟ್ ಕನ್ಫ್ಯೂಸ್ ಆಗೇ ಆಗುತ್ತೆ. ಓಕೆ, ಹಂಗಂದ್ರೆ ಐ ವಿಲ್ ರೈಟ್ projection reduces ನಂಬರ್ ಆಫ್ ಕಾಲಮ್ಸ್. ಅಂದರೆ ನಮ್ಗೆ ಏನು ಇನ್ಫಾರ್ಮೇಷನ್ ಬೇಕು ಅದನ್ನಷ್ಟೇ ನಾವು ತಕ್ಕೋತೀವಿ, ಅದನ್ನಷ್ಟೇ ಪಡ್ಕೋತೀವಿ. ಬಟ್ ಎಲ್ಲ ರೋಸು ಡಿಸ್ಪ್ಲೇ ಆಗ್ತವೆ. ಆ್ಯಂಡ್ ನೀವು ಸೆಲೆಕ್ಷನ್ ಪ್ರೊಜೆಕ್ಷನ್ ಕಂಬೈನ್ ಮಾಡಿದರೆ ಡೆಫಿನೆಟ್ಲಿ ವಿಲ್ ಗೆಟ್ ಪರ್ಫೆಕ್ಟ್ ಡೇಟಾ. ನೆಕ್ಸ್ಟ್ ನಾವು ಅದನ್ನ ಸ್ಟಡಿ ಮಾಡಬೇಕು. ಓಕೆ, ಆ್ಯಂಡ್ ಪ್ರೊಜೆಕ್ಷನ್ removes duplicate columns. ಎರಡು ಕಡೆ ಇಫ್ ದೇರ್ ಆರ್ 2 ಕಾಲಮ್ಸ್ ಅವಾಗ ಇಲ್ಲಿ ರೆಡ್ಯೂಸ್ ಆಗುತ್ತೆ. ಗಾಟ್ ಇಟ್? ವೆರಿ ಸಿಂಪಲ್. This is all about a projection operation. What is projection? ಗೊತ್ತಾಯ್ತಲ್ಲ? It is one of the relational algebra operation which is used to filter columns. ಕಾಲಮ್ ಫಿಲ್ಟ್ರೇಷನ್ಗೆ ಇದನ್ನು ನಾವು ಯೂಸ್ ಮಾಡ್ಕೋತೀವಿ. ಮೀನ್ಸ್ ವಿ ಆರ್ ಸೆಲೆಕ್ಟಿಂಗ್ ಓನ್ಲಿ ದ ರಿಕ್ವೈರ್ಡ್ ಡೇಟಾ ಮಾತ್ರ ನಾವು ಸೆಲೆಕ್ಟ್ ಮಾಡ್ಬೋದು. ಆ್ಯಂಡ್ SQLದು ಇಕ್ವಿವೆಲೆಂಟ್ ಏನು? ಸೆಲೆಕ್ಟ್. ನೀವು ಸೆಲೆಕ್ಟ್ ಅಂತ ಬರೀತಿರಲ್ಲ SQL ಅಲ್ಲಿ, ದಟ್ ಈಸ್ ಸೇಮ್, ವಿಚ್ ಈಸ್ ಸೇಮ್ ಆ್ಯಸ್ ಪ್ರೊಜೆಕ್ಷನ್ ಅಂದ್ರೆ SQL equivalent select. Okay, got it? Easy. If you have any doubts you can comment. See, selection filters rows but projection filters columns. and ನಿಮಗೆ ಗೊತ್ತಿರಬೇಕಾಗಿರೋದೇನು? ಪ್ರತಿಯೊಂದು ಕ್ವೆರಿ ಯೂಸಸ್ ಬೋತ್ ಸೆಲೆಕ್ಷನ್ ಆ್ಯಂಡ್ ಪ್ರೊಜೆಕ್ಷನ್. ಎರಡನ್ನೂ ಯೂಸ್ ಮಾಡೇ ಮಾಡ್ತೀವಿ ನಾವು. ಫಾರ್ ಎಕ್ಸಾಂಪಲ್, ಸಿ ಲಿಸ್ಟ್ ಓನ್ಲಿ ನೇಮ್ ಆ್ಯಂಡ್ ಕೋರ್ಸ್ ಆಫ್ ಸ್ಟೂಡೆಂಟ್ ಅಂತ ಇದೆ. ಅಂದರೆ ಇಲ್ಲಿ ಪ್ರೊಜೆಕ್ಷನ್ ಯೂಸ್ ಆಯಿತು, ನೇಮ್ ಮತ್ತು ಕೋರ್ಸ್. ಬಟ್ ಎಲ್ಲ ರೋಸು ಡಿಸ್ಪ್ಲೇ ಆಗ್ತಾವಲ್ಲಿ. ಅಲ್ಲಿ ರೋಸ್ ಕೂಡ ಡಿಸ್ಪ್ಲೇ ಆಗ್ತವೆ. ರೋ ಫಿಲ್ಟರ್ ಆಗಿಲ್ಲ, ಬಟ್ ಆಲ್ ರೋಸ್ ಆರ್ ಡಿಸ್ಪ್ಲೇಯಿಂಗ್. ಅದರ ಅರ್ಥ ಏನು? ಎಲ್ಲ ರೋಸು ಡಿಸ್ಪ್ಲೇ ಆಗಿದ್ದಾವೆ ಅಂದರೆ ಅದರ ಅರ್ಥ ಏನು? ಇಟ್ ಈಸ್ somewhere it is applying selection also.
ಬಟ್ ಅಲ್ಲಿ ವೇರ್ ಕ್ಲಾಸ್ ಯೂಸ್ ಮಾಡಿಲ್ಲ ನಾವು. ಗಾಟ್ ಇಟ್? ಪ್ರತಿಯೊಂದು ಕ್ವೆರಿನೂ ಎರಡು ಆಪರೇಷನ್ ಯೂಸ್ ಮಾಡೇ ಮಾಡ್ತವೆ. ದಿಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾಕಂದರೆ ಮೇ ಬಿ ಯು ಮೇ ಗೆಟ್ ದಿಸ್ ಕ್ವಶನ್ ಇನ್ some competitive exams. Okay, and one mistake we have done, that is projection removes duplicate rows ಅಂತ ಬರೀಬೇಕಾಗಿತ್ತು, ಕಾಲಮ್ಸ್ ಅಂತ ಬರ್ದಿನಿ. ಪ್ರೊಜೆಕ್ಷನ್ ರಿಮೂವ್ಸ್ ಡುಪ್ಲಿಕೇಟ್ ರೋಸ್. ಸೇಮ್ ರೋಸ್ ಇದ್ದರೆ ಅವು ರಿಮೂವ್ ಆಗ್ತವೆ. ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ತಿಳ್ಕೊಳ್ಳೋಣ. ಯಾಕಂದರೆ ಅವಾಗ ನಾವು ಸೆಲೆಕ್ಷನ್ ಪ್ರೊಜೆಕ್ಷನ್ ಎರಡೂ ಅಪ್ಲೈ ಮಾಡ್ತೀವಿ. ಆ್ಯಂಡ್ ಕ್ವೆರೀಸ್ ಹಿಂಗೆ ಯಾಕೆ ಬರೀತೀವಿ ಅನ್ನೋದು ನಮಗೆ ನೆಕ್ಸ್ಟ್ ಪ್ರೊಜೆಕ್ಷನ್ ಸೆಲೆಕ್ಷನ್ ಕಂಬೈನ್ ಮಾಡಿದಾಗ ಅರ್ಥ ಆಗುತ್ತೆ. ಓಕೆ, ನೀವು ಜಸ್ಟ್ ಅಬ್ಸರ್ವ್ ಮಾಡಿರಿ, ದೇರ್ ಆರ್ 1000 ರೋಸ್. ಫಸ್ಟ್ ನಾವು ಸೆಲೆಕ್ಷನ್ ಮಾಡಬೇಕು, ಪ್ರೊಜೆಕ್ಷನ್ ಮಾಡಬೇಕು ವೆನ್ ಎವರ್ ವಿ ಹ್ಯಾವ್ ಡೇಟಾ. ನಾವು ಸೆಲೆಕ್ಷನ್ ಆಪರೇಷನ್ ಮಾಡಿಬಿಟ್ರೆ ಮೀನ್ಸ್ ವೇರ್ ಕ್ಲಾಸ್ ಯೂಸ್ ಮಾಡಿದರೆ 1000ಅಲ್ಲಿ ಅಟ್ಲೀಸ್ಟ್ ಒಂದು 50% ಅಥವಾ ಕಂಡೀಷನ್ ಬೇಸ್ ಮೇಲೆ ಎಷ್ಟು ಡೇಟಾ ರೆಕಾರ್ಡ್ಸ್ ಉಳಿಬೇಕು ಅಷ್ಟೇ ರೋಸ್ ಉಳಿತಾವೆ. ಅದರ ಮೇಲೆ ಆಮೇಲೆ ನನಗೇನು ಬೇಕು ಅದನ್ನಷ್ಟೇ ತಕ್ಕೊಳ್ಳೋದು. ದಟ್ ಈಸ್ ಈಸಿ ಟಾಸ್ಕ್. ದಿಸ್ ಈಸ್ ವಾಟ್ ಯು ಆರ್ ಲರ್ನಿಂಗ್ ಫ್ರಾಮ್ ರಿಲೇಷನಲ್ ಅಲ್ಜಿಬ್ರಾ. ಹೆಂಗೆ ನಾವು ಕ್ವೆರಿ ಬರೀಬೇಕು ಅಂತ ತಿಳ್ಕೋಬೇಕಾಗಿದೆ ನಮಗೆ. ದಟ್ಸ್ ವಾಟ್ ವಿ ಆರ್ ಲರ್ನಿಂಗ್. ಓಕೆ, ಗಾಟ್ ಇಟ್? ಇದನ್ನು ನಾವು ಮತ್ತೆ ಎಲಾಬ್ರೇಟ್ ಮಾಡೋಣ. ಸೆಲೆಕ್ಷನ್ ಮತ್ತು ಪ್ರೊಜೆಕ್ಷನ್ ಕಂಬೈನ್ ಮಾಡಿದಾಗ ವಿ ಆರ್ ಗೋಯಿಂಗ್ ಟು ಗೆಟ್ ಎಕ್ಸಾಕ್ಟ್ಲಿ ಹೌ ರಿಲೇಷನಲ್ ಅಲ್ಜಿಬ್ರಾ ಹೆಲ್ಪ್ಸ್ ಅಸ್ ಟು ರೈಟ್ ದ ಕ್ವೆರೀಸ್. Got it? If you have any questions, you can comment, and if you are new to the channel, please subscribe and share the video. Thank you.